30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಚೈತ್ರ ರಾಜ್. ಇವತ್ತು ಇಡೀ ದಿನ ನಡೆದಂತಹ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೋಲಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದ ಗಾಳಿ ಬೀಸಲು ಪ್ರಾರಂಭ ಆಗಿದೆ. ಹೀಗಾಗಿ ಬಿಜೆಪಿಯವರು ನರೇಂದ್ರ ಮೋದಿ ಅವರನ್ನ ವಾರಕ್ಕೊಮ್ಮೆ ಕರೆಸುತ್ತಿದ್ದಾರೆ. ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಬಿಜೆಪಿಗೆ ಮತ್ತೊಮ್ಮೆ ಅಧಿಕಾರ ಕೊಡಿಸ್ತಾರೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ಮೋದಿ ಶಾ 100 ಬಾರಿ ಬಂದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದನ್ನ ತಡೆಯೋದಕ್ಕೆ ಆಗಲ್ಲ, ಇದು ಸೂರ್ಯ ಚಂದ್ರ ಇರುವಷ್ಟೇ ಸತ್ಯ ಅಂತ ಸಿದ್ದರಾಮಯ್ಯ ಹೇಳಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದಂತ ಗಾಳಿ ಬೀಸಲಿಕ್ಕೆ ಪ್ರಾರಂಭವಾಗಿದೆ. ಭಾರತೀಯ ಜನತಾ ಪಕ್ಷದವರು ಅದಕ್ಕಾಗಿ ಎದುರುಕೊಂಡು ನರೇಂದ್ರ ಮೋದಿ ಅವರನ್ನ ವಾರಕ್ಕೊಮ್ಮೆ ಕರೆಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾಕಂದ್ರೆ ಅವರು ಬಂಡವಾಳ ನರೇಂದ್ರ ಮೋದಿ ಅವರೇ, ಬೇರೆ ಯಾರೂ ಇಲ್ಲ. ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ನಮಗೆ ಮತ್ತೆ ಅಧಿಕಾರವನ್ನು ಕೊಡಿಸ್ತಾರೆ ಅಂತಕ್ಕಂಥ ಭ್ರಮೆನಲ್ಲಿ ಭಾರತೀಯ ಜನತಾ ಪಕ್ಷದವರು ಇದ್ದಾರೆ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು 100 ಬಾರಿ ಕರ್ನಾಟಕಕ್ಕೆ ಬಂದು ಬಿಜೆಪಿ ಪರ ಕ್ಯಾಂಪೇನ್ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ ಅಧಿಕಾರಕ್ಕೆ ಬರಲು ಅಷ್ಟೇ ಸತ್ಯ. ಕೋಲಾರದಲ್ಲಿ ನಡೆದ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶದಲ್ಲಿ ಖಾಲಿ ಕುರ್ಚಿಗಳ ಪ್ರದರ್ಶನವಾಯಿತು. ಸಮಾವೇಶದಲ್ಲಿ 40,000ಕ್ಕೂ ಹೆಚ್ಚು ಕುರ್ಚಿಗಳ ವ್ಯವಸ್ಥೆ ಮಾಡಲಾಗಿತ್ತು. 60,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇತ್ತು. ಆದರೆ ಸಮಾವೇಶದಲ್ಲಿ ಕೇವಲ 25,000 ಜನ ಭಾಗಿಯಾಗಿದ್ದಕ್ಕೆ ಖಾಲಿ ಕುರ್ಚಿಗಳ ದರ್ಶನವಾಯಿತು. ಕೋಲಾರದಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶಕ್ಕೆ ಬಂದಿದ್ದ ಜನರು ಬಾರ್ಗಳ ಎದುರು ಜಮಾಯಿಸಿದ್ರು. ಬಾರ್ಗಳ ಪಕ್ಕದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಮದ್ಯ ಸೇವಿಸ್ತಾ ಇದ್ರು. ಮಾಲೂರು ಶಾಸಕ ನಂಜೇಗೌಡ ಉಚಿತವಾಗಿ ವಿತರಿಸ್ತಾ ಇದ್ದ ಮಜ್ಜಿಗೆ ಪ್ಯಾಕೆಟ್ಗೂ ಕಾಂಗ್ರೆಸ್ ಕಾರ್ಯಕರ್ತರು ಮುಗಿಬಿದ್ದಿದ್ರು. ಯಾವ ಕಾರಣಕ್ಕೂ ಕೋಲಾರದಿಂದ ಸಿದ್ದರಾಮಯ್ಯ ನಿಲ್ಲೋದಿಲ್ಲ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾನು ಭವಿಷ್ಯ ಹೇಳ್ತಾ ಇಲ್ಲ, ಆದ್ರೆ ಸಿದ್ದರಾಮಯ್ಯ ಕೋಲಾರದಿಂದ ನಿಲ್ಲೋದಿಲ್ಲ. ಸಿದ್ದರಾಮಯ್ಯ ಮೈಸೂರಿಗೆ ಬರೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಕೋಲಾರದಲ್ಲಿ ನಿಂತ್ಕೊಂಡ್ರೆ ಅವರು ಮನೆಗೆ ಹೋಗೋದು ನಿಶ್ಚಿತ ಅಂತ ಯಡಿಯೂರಪ್ಪ ಹೇಳಿದ್ರು. ನಾನು ಇವತ್ತೇ ನಿಮ್ಮನ್ನು ಮಾತಾಡ್ತೀನಿ ಕೇಳಿ, ಭವಿಷ್ಯ ಹೇಳ್ತೀನಿ ತಿಳ್ಕೊಬೇಡಿ. ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಕೋಲಾರದಿಂದ ನಿಲ್ಲೋದಿಲ್ಲ. ಡ್ರಾಮಾ ಮಾಡ್ತಾ ಇದ್ದಾರೆ, ಮೈಸೂರಿಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಕೋಲಾರದಲ್ಲಿ ನಿಂತ್ಕೊಂಡ್ರೆ ಅವ್ರ ಮನೆಗೆ ಹೋಗೋದು ನಿಶ್ಚಿತ ಅನ್ನೋದು ಅವ್ರಿಗೂ ಗೊತ್ತಿದೆ. ಆದರೂ ರಾಜಕೀಯ ದೊಂಬರಾಟ ನಾಟಕ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅವರಲ್ಲಿ ನಿಲ್ಲೋದಿಲ್ಲ. ಅವರು ವಾಪಸ್ ಮೈಸೂರಿಗೆ ಹೋಗಿ ನಿಲ್ಲೋ ಪ್ರಯತ್ನ ಮಾಡಬಹುದು. ರಾಜ್ಯ ಸರ್ಕಾರದ ವಿರುದ್ಧ ಕೇಳಿಬಂದಿರೋ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಬೆಂಗಳೂರಿನ 300 ಕಡೆ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ಟ್ರಿನಿಟಿ ಸರ್ಕಲ್ ಬಳಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸಿದ್ದು, ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಬಿಜೆಪಿಯದ್ದು 40% ಸರ್ಕಾರ ಅಂತ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕಿಡಿಕಾರಿದ್ರು. ಮಠಕ್ಕೆ ಕೊಟ್ಟ ಅನುದಾನದಲ್ಲೂ ಪರ್ಸೆಂಟೇಜ್ ಕೇಳ್ತಾರೆ ಅಂತ ಡಿಕೆಶಿ ಆಕ್ರೋಶ ಹೊರಹಾಕಿದ್ರು. ಸುಮಾರು 280 ಸ್ಥಳಗಳಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಗಳು, MLAಗಳು, ex-MLAಗಳು ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದರರ್ಥ ಸಾರ್ವಜನಿಕರ ಗಮನವನ್ನು ಸೆಳೆಯಬೇಕು. ಭ್ರಷ್ಟಾಚಾರ ತೊಲಗದೇನೆ ಬೆಂಗಳೂರು ಉಳಿಸಕ್ಕೆ ಸಾಧ್ಯ ಆಗಲ್ಲ. ಬೆಂಗಳೂರು ನಗರದಲ್ಲಿ ಇವತ್ತು BBMPನಲ್ಲಿ 40% ಅಲ್ಲ 50% ಕಮಿಷನ್ ಆಗ್ಬಿಟ್ಟದೆ. ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಪ್ರಾಜೆಕ್ಟ್ಗಳು ಕೂಡ ದುಡ್ಡಿಲ್ದೇನೆ ನಡೆಯಲ್ಲ. ಯಾರಿಗೂ ಬಿಲ್ಗಳು ಕೊಡ್ತಾ ಇಲ್ಲ, ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಿಂದೆ ಆದಂತ ಯಾವುದೇ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗ್ಲಿಲ್ಲ. ಬೆಂಗಳೂರು ನಗರಕ್ಕಾಗಲಿ ರಾಜ್ಯಕ್ಕಾಗಲಿ ಏನು ಅವ್ರು ಮಾತು ಕೊಟ್ಟಿದ್ರು ಆ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಎಲ್ಲ ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ. ಎಲ್ಲ ಮೊನ್ನೆ ನಾನು ಈ ಬೀದಿ ವ್ಯಾಪಾರಿಗಳನ್ನ ಕರೆದು ಮಾತಾಡ್ತಾ ಇದ್ದೆ. ದಿನ ಅವ್ರಿಗೆ ಕಾರ್ಪೊರೇಷನ್ ಅವರು, ಪೊಲೀಸ್ ಅವರು ಕೊಡ್ತಾ ಇರೋ ಕಿರುಕುಳ ಇದೆಯಲ್ಲ, ಅವ್ರ ಹತ್ರ ಉಸಿಲು ಇದೆಯಲ್ಲ, ಒಂದೊಂದು ಸ್ಟೇಷನ್ ಅಲ್ಲಿ ತಿಂಗಳಿಗೆ 1 ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಬರೀ ಬೀದಿ. ಇದರ ಮಧ್ಯೆ ಆ ಕಡೆ ಕಾಂಗ್ರೆಸ್ ಪ್ರತಿಭಟನೆ ನಡೀತಾ ಇದ್ರೆ, ಈ ಕಡೆ ಪ್ರತಿಭಟನೆ ನಡೀತಾ ಇದ್ದ ಟ್ರಿನಿಟಿ ಸರ್ಕಲ್ನಿಂದಲೇ ಸಿಎಂ ತೆರಳಿದ್ರು. ಆಗ ಸಿಎಂ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೂ ಮುನ್ನ ಮಾತನಾಡಿದ ಸಿಎಂ, ಕಾಂಗ್ರೆಸ್ನವರಿಗೆ ಪ್ರತಿಭಟನೆ ಮಾಡುವ ನೈತಿಕ ಹಕ್ಕಿಲ್ಲ. ಭ್ರಷ್ಟಾಚಾರ ಕಾಂಗ್ರೆಸ್ ಆಡಳಿತದ ಒಂದು ಭಾಗ ಆಗಿತ್ತು ಅಂತ ಹೇಳಿದ್ದಾರೆ.
ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಹಮ್ಮದ್ ನಲಪಾಡ್ ವಿರುದ್ಧ ಧಮಕಿ ಆರೋಪ ಕೇಳಿಬಂದಿದೆ. ಮಹಮ್ಮದ್ ನಲಪಾಡ್ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾದ ಆಡಿಯೋ ಬಹಿರಂಗವಾಗಿದೆ. ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಇಲಿಯಾಸ್ ಎಂಬುವರು ರಾಜ್ಯ ಕಮಿಟಿ ವಿಚಾರವಾಗಿ ಮಹಮ್ಮದ್ ನಲಪಾಡ್ಗೆ ಕರೆ ಮಾಡಿದಾಗ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ನಲಪಾಡ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನೆಗೆ ನುಗ್ಗಿ ಥಳಿಸುವುದಾಗಿ ಧಮಕಿ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಸ್ವತಃ ಇಲಿಯಾಸ್ ಆಡಿಯೋ ಬಿಡುಗಡೆ ಮಾಡಿದ್ದಾರೆ. ನಲಪಾಡ್ ನನಗೆ ಮನೆಗೆ ನುಗ್ಗಿ ಹೊಡೆಯೋದಾಗಿ ಬೆದರಿಸಿದ್ದಾರೆ. ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದು ಪಕ್ಷಕ್ಕಾಗಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದೇವೆ. ಆದರೆ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ನಲಪಾಡ್ ನಮಗೆ ಧಮಕಿ ಹಾಕಿದ್ದಾರೆ. ಕಾನೂನು ಹೋರಾಟ ನಡೆಸುವುದಾಗಿ ಇಲಿಯಾಸ್ ತಿಳಿಸಿದ್ದಾರೆ. ನಾನೇ ಸರ್ ಇಲಿಯಾಸ್, ಇಲ್ಲೋ ಗೋರಿಗಂಡಿ ಕಾಂಡೆ ಹೋಬಳಿ ಸಿಂಗರ್ ಕ್ಷೇತ್ರ. ಮನೆ ನುಗ್ಸ್ತೀನಿ ಅಂದ್ರಲ್ಲ, ಎಷ್ಟೊತ್ತಿಗೆ ನುಗ್ಸ್ತೀರಾ ಸರ್? ಹೇಳದ್ ಕೇಳೋಣ, ಎಷ್ಟೊತ್ತು ನುಗ್ಸ್ತೀಯ ಅಣ್ಣ? ಇಡಯ ಫೋನು ಯಾರಯ್ಯ ನೀನು? ಯಾರಾದ್ರೆ ಅಣ್ಣ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಅನ್ನೋದಿಲ್ವಾ? ನಮ್ಮಂತ ಕಾರ್ಯಕರ್ತರು 24 ಗಂಟೆ ಫೋನ್ ಮಾಡಬಾರ್ದು. ಬೆಳಗ್ಗೆ ಡೇ ಟೈಮಲ್ಲಿ ಫೋನ್ ಮಾಡಯ್ಯ ನೀನು. ಡೇ ಟೈಮಲ್ಲಿ ಮಾಡ್ತೀನಿ. ಇವಾಗ ನಂಗೆ ಕ್ಲಿಯರ್ ಆಗಬೇಕು. ಬೆಳಗ್ಗೆ ಮನೆ ನುಗ್ಸ್ತೇನೆ ಅಂತ ಹೇಳಿದೆ ಅಲ್ಲ ಅಣ್ಣ, ಈಗ ನುಗ್ಸ್ಬೇಕಲ್ಲ, ಅದಕ್ಕೆ ನಾನು ನೋಡ್ತಿರೋದು. ಬೆಳಿಗ್ಗೆ ಫೋನ್ ಮಾಡು ನೀನು. ಸೊ ಬೆಳಗಲ್ಲ, ಯಾವಾಗ ಬೇಕಾದ್ರೆ ಮಾಡ್ತೀನಿ. 24x7 ನಾವು ಪಕ್ಷಕ್ಕೆ ದುಡ್ತೀವಿ ಅಂದ್ಮೇಲೆ ನಮ್ಮಿಂದ ನೀವು ಮೇಲ್ ಬಂದಿರೋ ಮೇಲೆ ನಾನು ಮಾಡ್ತೀನಿ ಕಣ. ಕೆಲಸ ಮಾಡಿದ್ಯಾ? ಮತ್ತಿನ್ಯಾರಿಗೆ ಮಾಡಿರೋದು? ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದೀನಿ ಅಂದ್ರೆ ನಿಮಗೆ ಮಾಡಿದ್ರು. ಕಾಂಗ್ರೆಸ್ ಪಕ್ಷನೇ ಪ್ರೆಸಿಡೆಂಟ್ ಆಗಿರೋದು ಅಣ್ಣ. 12:30 ರಾತ್ರಿಯಲ್ಲಿ 12:30 ನೈಟಲ್ಲಿ ಒಬ್ಬ ಕುಡಿದ್ಬಿಟ್ಟು ನನಗೆ ಫೋನ್ ಮಾಡಿ ಅವನೇ ಏನೆಲ್ಲ ಮಾತಾಡಿದ್ರೆ ಅದಕ್ಕೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಯಾರೋ ನಮ್ಮನ್ನ ತೇಜೋವಧೆ ಮಾಡೋಕ್ಕೆ ಇವ್ರು ಮಾಡ್ತಾ ಇದ್ದಾರೆ. ಅದನ್ನ ನೀವು ಸ್ವಲ್ಪ ಆ ಆಡಿಯೋನ ಒಂದು 2 ನಿಮಿಷ ನೀವು ಕೇಳ್ಬಿಡಿ. ನಾನೇನಾದರೂ ಬೆದರಿಕೆ ಆಗ್ತಾ ಇದ್ದಾನೆ, ಇಲ್ಲ ಅವ್ನು ನನಗೆ ಬೆದರಿಕೆ ಆಗ್ತಾ ಇದ್ದಾನೆ, ನೀವು ಅರ್ಥ ಮಾಡ್ಕೊಳ್ಳಿ. ಟ್ಯಾಬ್ಲೋ ವಿಚಾರಕ್ಕೆ ಕಾಂಗ್ರೆಸ್ಗೆ ಸಿಎಂ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ಆಹಾ, ಕೆಪಿಸಿಸಿ ಅಧ್ಯಕ್ಷರದ್ದು ಏನ್ ಆರ್ಭಟ! 2009ರಲ್ಲಿ ಯುಪಿಎ ಇದ್ದಾಗ ನಾವು ಟ್ಯಾಬ್ಲೋ ಕಳಿಸಿದ್ವಿ. ಆಗ ಕಾಂಗ್ರೆಸ್ ಸರ್ಕಾರ ನಮ್ಮ ಟ್ಯಾಬ್ಲೋ ಪ್ರದರ್ಶನ ಮಾಡಲಿಲ್ಲ. ಆಗ ನಾವೇನ್ ಒತ್ತಡ ಹಾಕಿರಲಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಬಹಳ ಏನು ಆರ್ಭಟ, ಅನ್ಯಾಯ ಅಂತ. 2009ರಲ್ಲಿ ಯುಪಿಎ ಸರ್ಕಾರ ಇತ್ತು, ಶಬ್ದಚಿತ್ರ ಕಳಿಸಿಕೊಟ್ಟಿದ್ವಿ, ನಿರಾಕರಣೆ ಮಾಡಿದ್ವಿ. ಆವಾಗ ಇವ್ರು ಯಾರು ಮೇಲೆ ಒತ್ತಡ ಹೇರಿ ಅವ್ರದ್ದೇ ಸರ್ಕಾರ ಇತ್ತು, ಶಬ್ದಚಿತ್ರವನ್ನು ಮಾಡ್ಬೋದಾಗಿತ್ತು. ಕರ್ನಾಟಕದ ಬಗ್ಗೆ ಅಷ್ಟು ಸ್ವಾಭಿಮಾನ ಇದೆ, ಮಾಡಲಿಲ್ಲ. ಶಬ್ದಚಿತ್ರನೇ ಬರಲಿಲ್ಲ. ಅದಾದಮೇಲೆ ಕಂಟಿನ್ಯೂಸ್ ಆಗಿ 14 ವರ್ಷ ಬಂದಿದೆ. ಕಳೆದ ಬಾರಿ ಪ್ರಶಸ್ತಿ ಸಿಕ್ಕವ್ರಿಗೆ ಬೇರೆದವ್ರು ಅವಕಾಶ ಕೊಡಬೇಕು ಅನ್ನೋಂಥ ವಿಚಾರ ಅಷ್ಟೇ ಇತ್ತು. ಆದಾಗ್ಯೂ ನಾನು ರಕ್ಷಣಾ ಸಚಿವರಿಗೆ ಮಾತನಾಡಿದೆ, ನಮ್ಮ ಕೇಂದ್ರ ಸಚಿವರು ಜೋಶಿಯವರು ಕೂಡ ಮಾತಾಡಿದರು. ಈಗ ಶಬ್ದಚಿತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ಕೇವಲ 8 ದಿವಸದಲ್ಲಿ ಶಬ್ದಚಿತ್ರವನ್ನು ತಯಾರು ಮಾಡಿ, ನಾರಿ ಶಕ್ತಿ ಅನ್ನುವಂಥ ವಿಚಾರದಲ್ಲಿ ತಯಾರು ಮಾಡಿ ಅತ್ಯಂತ ಅದ್ಭುತವಾಗಿದೆ ಆ ಶಬ್ದ. ಬಿಜೆಪಿ ಹಾಲಿ ಶಾಸಕರೇ ಕಾಂಗ್ರೆಸ್ ಸೇರಲು ರೆಡಿ ಇದ್ದಾರೆ ಎಂದಿದ್ದ ಡಿಕೆ ಶಿವಕುಮಾರ್ಗೆ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸೇರಲು ಕಾಂಗ್ರೆಸ್ನವರು ತುದಿಗಾಲ್ ಮೇಲೆ ನಿಂತಿದ್ದಾರೆ. ನಾವು ಯಾರನ್ನು ತಗೋಬೇಕು, ಯಾರನ್ನು ಬಿಡಬೇಕು ಅಂತ ಸೆಲೆಕ್ಟ್ ಮಾಡಿ ತಗೋತೀವಿ ಅಂತ ಸಿಟಿ ರವಿ ಹೇಳಿದ್ದಾರೆ. ಈಗಾಗಲೇ ಬಹಳ ಜನ ಕಾಂಗ್ರೆಸ್ನವ್ರು ಇದ್ದಾರೆ. ನಾವು ಸೆಲೆಕ್ಟ್ ಮಾಡಿ ಯಾರನ್ನು ತಗೋಬೇಕು, ಯಾರನ್ನು ಬಿಡಬೇಕು ಅಂತ ನೋಡಿ ಸೆಲೆಕ್ಟ್ ಮಾಡಿ ತಗೊಳ್ತೀವಿ. ಒಂದು ಕಾಂಗ್ರೆಸ್ ಮುಳುಗೋ ಬಿಜೆಪಿ ನಾಯಕರು, ಮುಖಂಡರು ಅಗ್ರೆಸಿವ್ ಆಗಿ ಮಾತನಾಡ್ತಾ ಇಲ್ವಂತೆ. ಈ ಮಾತನ್ನ ಹೇಳಿದ್ದು ಬೇರೆ ಯಾರೂ ಅಲ್ಲ, ಹಾಲಿ ಸಚಿವ ಜೆಸಿ ಮಾಧುಸ್ವಾಮಿ. ನಾವೆಲ್ಲ ಮತ್ತೆ ಸರ್ಕಾರ ತರಲೇಬೇಕು, ಆದ್ರೆ ನಾವು ಮೂಕ ಪ್ರೇಕ್ಷಕರಾಗಿರೋದು ನಮ್ಮ ದೌರ್ಭಾಗ್ಯ. ಯಾರೋ ಬಾಯಿಗೆ ಬಂದ ಹಾಗೆ ಸರ್ಕಾರದ ವಿರುದ್ಧ ಮಾತನಾಡಿದಾಗ ನಾವು ವಾಪಸ್ ಮಾತನಾಡ್ತಾ ಇಲ್ಲ, ಮಾತನಾಡಿದವರಿಗೆ ಮರುಪ್ರಶ್ನೆ ಹಾಕ್ತಾ ಇಲ್ಲ. ನಾವು ಗಟ್ಟಿ ಧ್ವನಿಯಲ್ಲಿ ನಮ್ಮ ಸಾಧನೆಯನ್ನ ಹೇಳಿಕೊಂಡ್ರೆ ವಿರೋಧಿಗಳು ಬಾಯಿ ಮುಚ್ಕೋತಾರೆ ಅಂತ ಮಾಧುಸ್ವಾಮಿ ಹೇಳಿದ್ರು. ಆದ್ರೆ ಮಾಧುಸ್ವಾಮಿ ಮೊದಲು ಅಗ್ರೆಸಿವ್ ಆಗಿ ಮಾತನಾಡ್ಲಿ ಅಂತ ಸಿಎಂ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಪ್ರಶ್ನೆಗಳನ್ನ ನಾವು ನಮಗೆ ಹಾಕೋತೀವಿ ಬಿಟ್ರೆ ಬೇರೆಯವ್ರಿಗೆ ಹಾಕೊಳ್ಳೋ ಪರಿಸ್ಥಿತಿನ ಯಾಕೋ ನಾವು ಮುಂದುವರ್ಸ್ಕೊಂಡ್ ಬಂದಿಲ್ಲ. ನಾನು ಇವರಿದ್ರು ಮೊನ್ನೆ ಬೆಂಗಳೂರಿನಲ್ಲಿ ಒಂದ್ ಸಭೆಯಲ್ಲಿ ಮಾತಾಡ್ತಾ ಇದ್ದೆ. ಬಿ ಅಗ್ರೆಸಿವ್. ನೀವು ಮಾತಾಡಕ್ ಶುರು ಮಾಡಿ, ನೀವು ಮೇಲ್ ಬೀಳಕ್ ಶುರು ಮಾಡಿ, ನೀವು ಮಾಡೋದು ಹೇಳಕ್ ಶುರು ಮಾಡಿ, ಆಗ ಅವರು ಬಾಯಿ ಮುಚ್ಕೋತಾರೆ. ಅವ್ರು ಆಡಕ್ ಬಿಟ್ರೆ ನಾವೆಲ್ಲ ಇವತ್ತೇನಾದ್ರು ಮಾಡಿ ಮನಸ್ಸು ಮಾಡ್ಬೇಕು. ನಾವು ತರಲೇಬೇಕು ಸರ್ಕಾರನ ಮತ್ತೆ. ಯಾಕೆಂದ್ರೆ ನಮ್ಗೆಲ್ಲ ಒಂದು ದೌರ್ಭಾಗ್ಯ, ನಾವೆಲ್ಲ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದ್ದೀವಿ. ಯಾರೋ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಏನೋ ಮಾತಾಡ್ತಾರೆ, ಅದನ್ನ ಕೇಳ್ಬಿಟ್ಟು ನಾವೇ ಜಿಜ್ಞಾಸೆ, ಹೌದೇನೋ, ಉಂಟೇನೋ, ಹಂಗೇನೋ, ಹಿಂಗೇನೋ ಅನ್ನೋ ಜಿಜ್ಞಾಸೆಗೆ ನಾವಿದ್ದೀವಿ. ನೀವೇನು ಅಂತ ಕೇಳಲಿಲ್ಲ, ನೀವೇನು ಅಂತ ಕೇಳಲಿಲ್ಲ, ನೀವೇನ್ ಮಾಡಿದಿರಿ ಅಂತ ಕೇಳಲ್ಲ. ನಾವು ಪ್ರಶ್ನೆಗಳನ್ನ ನಾವು ನಮಗಾಕೋತೀವಿ ಬಿಟ್ರೆ
ಬೇರೆಯವ್ರಿಗೆ ಹಾಕೋಣ ಪರಿಸ್ಥಿತಿನ ಯಾಕೋ ನಾವು ಮುಂದುವರ್ಸ್ಕೊಂಡ್ ಬಂದಿಲ್ಲ. ನೀವು ಮೇಲ್ ಬೀಳಕ್ ಶುರು ಮಾಡಿ, ನೀವು ಮಾಡೋದು ಹೇಳಕ್ ಶುರು ಮಾಡಿ, ಆಗ ಅವರು ಭಾಗವಹಿಸ್ಕೋತಾರೆ. ಅವ್ರು ನಾಡಕ್ ಬಿಟ್ರೆ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋ ಕಾಂಗ್ರೆಸ್ಗೆ ಸಚಿವ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಭ್ರಷ್ಟಾಚಾರದ ಗಂಗೋತ್ರಿ ಅಂತ ಆರೋಪಿಸಿದ್ದಾರೆ. ಕ್ರೈಮ್ ರೇಟ್ ಜಾಸ್ತಿ ಆಗಿದ್ದೇ ಕಾಂಗ್ರೆಸ್ ಕಾಲದಲ್ಲಿ ಅಂತ ಕಿಡಿಕಾರಿದ್ದಾರೆ. ಸುಧಾಕರ್ ಆರೋಪಕ್ಕೆ ಸಿದ್ದರಾಮಯ್ಯ ಕೂಡ ಟಾಂಗ್ ಕೊಟ್ಟಿದ್ದಾರೆ. ವರ್ಸ್ಟ್ ವುಮೆನ್ ಸೇಫ್ಟಿಯಲ್ಲಿ ನೋಡಿ ನಿಮ್ಮ ನಿರ್ವಹಣೆ ಹೇಗಿದೆ ಅಂತ. ಕಾನೂನು ಸುವ್ಯವಸ್ಥೆ 983 ಎಕರೆನ ರೀಡು ಅಂತ ಮಾಡಿಬಿಟ್ರಿ. ಮತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ರೀ, ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ, ಬಡವ್ರಿಗೆ ಮನೆ ಕಟ್ಕೊಡೋ ಯೋಜನೆ, ಅದರಲ್ಲಿ 250 ಕೋಟಿ ಸ್ಕ್ಯಾಮ್ ಮಾಡಿದ್ರು. 50,000 ಬಡವ್ರಿಗೆ ಮನೆಗಳು ಕಟ್ಕೊಡೋದು. ಅದರಲ್ಲಿ ಏನ್ ಮಾಡಿದ್ರು, 43 ಪ್ಯಾಕೇಜ್ ಮಾಡಿ 10 ಕಾಂಟ್ರಾಕ್ಟರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು. 10 ಕಾಂಟ್ರಾಕ್ಟರ್ ನೋಡಪ್ಪ ನೀವೇ ಮಾಡ್ಬೇಕಿತ್ತು. ಅದರಲ್ಲಿ ಕೆಲವ್ರು ನೋಡ್ತೀರಾ ವರ್ಕ್ ಎಕ್ಸ್ಪೀರಿಯನ್ಸೇ ಇಲ್ಲ, ಅರ್ಹತೆನೇ ಇಲ್ಲ. ಅರ್ಹತೆ ಇಲ್ದಿರೋರಿಗೆ ಟೆಂಡರ್ ಕೊಟ್ಟಿದ್ದೀರಿ, ವರ್ಕ್ಸ್ ಮಾಡಿಸಿದಿರಿ, ಆ ಬಡವ್ರನ್ನ ಬಿಟ್ಟಿಲ್ಲ. KTTP ಆಕ್ಟ್ ವಿರುದ್ಧವಾಗಿ ವಯಲೇಟ್ ಮಾಡಿದಿರಿ. ಸೊ 50,000 ಮನೆಗಳು 2,500 ಕೋಟಿ ಕೊಟ್ಟಿರೋದು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಗೆ ಸೆಂಟ್ರಲ್ ಗವರ್ಮೆಂಟ್. ಅದರಲ್ಲಿ ನೀವೇನ್ ಮಾಡಿದಿರಿ, 250 ಕೋಟಿ ಅಷ್ಟು ಕರಪ್ಷನ್. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ, ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರದ ಗಂಗೋತ್ರಿ ಅಂತ ಹೇಳಿದ್ದಾರೆ. ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿ ತನಿಖೆ ಮಾಡಿಸಿ. ಸುಧಾಕರ್ ಎಲ್ಲಿದ್ರು? ನಿಮ್ಮಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ರು. ಮತ್ತೆ ಅಲ್ಲಿ ಹೋಗ್ಬಿಟ್ಟ ತಕ್ಷಣ ಹೊಗಳಿದ್ರೆ, ಬಿಜೆಪಿ ಹೊಗಳಿದ್ರೆ ನಂಬ್ಕೋಬೇಕಾ? ಕೊರೋನಾ ಬಂದಾಗ ಔಷಧಿನಲ್ಲಿ ಭ್ರಷ್ಟಾಚಾರ ಮಾಡಿದವ್ರು ಯಾರು? ಯಾರ್ರೀ? ಯಾವ ಇಲಾಖೆನಲ್ಲಿ ಮಾಡಿ? ಯಾವ ಇಲಾಖೆನಲ್ಲಿ? ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಎಂದಿದ್ದ ಸಿದ್ದರಾಮಯ್ಯ ವಿರುದ್ಧ HD ರೇವಣ್ಣ ಕಿಡಿಕಾರಿದ್ದಾರೆ. ಮಾನ ಮರ್ಯಾದೆ ಇದ್ರೆ ಇದೇ ಮಾತನ್ನ ಮಂಜುನಾಥನ ಎದುರು ಹೇಳಲಿ. ಅಲ್ಪಸಂಖ್ಯಾತರನ್ನ ದಿಕ್ಕು ತಪ್ಪಿಸಲು ಕಾಂಗ್ರೆಸ್ ಈ ರೀತಿ ಮಾತನಾಡ್ತಾ ಇದೆ. ಇದು ಒಂದು ಬೂಟಾಟಿಕೆಯ ರಾಷ್ಟ್ರೀಯ ಪಕ್ಷ. ಬಿಜೆಪಿ ಜೊತೆ ಕಾಂಗ್ರೆಸ್ ಹೊಂದಾಣಿಕೆಯಲ್ಲಿದೆ ಅಂತ ರೇವಣ್ಣ ಕಿಡಿಕಾರಿದರು. ಜೆಡಿಎಸ್ ಪಕ್ಷ ಬಿ ಟೀಮ್ ಎ ಟೀಮ್ ಅಂತಾರೆ. ಇನ್ನೊಂದು ಈ ಪಕ್ಷನ ವಿಸರ್ಜನೆ ಮಾಡೋದು ಒಳ್ಳೆಯದು ಅಂತ ಹೇಳಿ. ಅಂದರೆ ಒಂದು ರಾಷ್ಟ್ರೀಯ ಪಕ್ಷ ಒಂದು ಪ್ರಾದೇಶಿಕ ಪಕ್ಷದ ಬಗ್ಗೆ ಎಷ್ಟು ಭಯ ಇದೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳ್ಬೇಕು. ಏಕೆಂದರೆ ಇವರಿಗೆ ಒಂದು ಕಡೆ ಕೋಮುವಾದಿಗಳನ್ನ ದೂರ ಇಡಬೇಕು ಅಂತ, ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸ್ಬೇಕು ಅನ್ನೋದು ಒಂದು ಕಡೆ. ಅದರ ಸ್ವಾಮಿ ದಿಕ್ ತಪ್ಪುವಂತ ಇದನ್ನು ಇವರು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಎ ಟೀಮ್ ಬಿ ಟೀಮ್ ಯಾರು ಸ್ವಾಮಿ? ಅವ್ರ ಹತ್ರ ಇರೋದು ಹೆಚ್ಚಿಗೆ 8 ಓಟು, 8-12 ಓಟು. ಅದನ್ನೇನು ಮಾಡಿದ್ರು? ಯಾರು ಗೆಲ್ಲಿಸಿದ್ರು ರಾಜ್ಯಸಭಾ ಸದಸ್ಯರನ್ನ? ಬಿಜೆಪಿಯವ್ರನ್ನ ಯಾರು ಗೆಲ್ಲಿಸಿದ್ರು ಹೇಳಿ? ಆಯ್ತಾ? ಇದು ಒಂದು ಉದಾಹರಣೆ. ನಾನೇನದು ಜೆಡಿಎಸ್ ಪಂಚರತ್ನ ಯಾತ್ರೆ ಬಾಗಲಕೋಟೆಗೆ ಆಗಮಿಸಿದೆ. ಆದರೆ ಗುಳೇದ ಗುಡ್ಡದ ಭಜಂತ್ರಿ ಓಣಿಯಲ್ಲಿ ಕುಮಾರಸ್ವಾಮಿ ಮುಂದೆ ಮಹಿಳೆಯರು ಕಣ್ಣೀರು ಹಾಕಿದ್ರು. ಓಣಿಯಲ್ಲಿ ಶೌಚಾಲಯ ಹಾಗೂ ಮೂಲಭೂತ ಸೌಲಭ್ಯ ಕಲ್ಪಿಸಿಲ್ಲ ಅಂದ್ರು. ಆಗ ಮಾತಾಡಿದ ಕುಮಾರಸ್ವಾಮಿ, ನಮ್ಮ ಅಭ್ಯರ್ಥಿ ಹನುಮಂತ ಮಾವಿನ ಮರದಾಗ ಹೇಳ್ತೀನಿ, ನಿಮ್ಮ ಸಮಸ್ಯೆ ಸರಿಪಡಿಸ್ತೇವೆ ಅಂತ ತಲೆ ಸವರಿ ಸಮಾಧಾನ ಮಾಡಿದ್ರು. ರೆಬಲ್ ಸ್ಟಾರ್ ಅಂಬರೀಶ್ ಪುತ್ರ ಅಭಿಷೇಕ್ ರಾಜಕೀಯಕ್ಕೆ ಬರೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಮಂಡ್ಯ ಕ್ಷೇತ್ರದಿಂದ ಅಭಿಷೇಕ್ ಸ್ಪರ್ಧಿಸೋ ಸಾಧ್ಯತೆ ಇದೆ. ಸುಮಲತಾ ಆಪ್ತರು, ಅಭಿಮಾನಿಗಳು 2 ದಿನದಲ್ಲಿ ಸಭೆ ಮಾಡಲಿದ್ದಾರೆ. ಅಭಿಷೇಕ್ ಅಥವಾ ಸುಮಲತಾ ಮಂಡ್ಯ ಅಥವಾ ಮದ್ದೂರಿನಿಂದ MLA ಎಲೆಕ್ಷನ್ಗೆ ನಿಲ್ಲಬೇಕೆಂಬ ಒತ್ತಡ ಹೆಚ್ಚಾಗಿದೆ. ಈ ನಡುವೆ ಬಿಜೆಪಿಯಿಂದ BL ಸಂತೋಷ್ ಮಂಡ್ಯ ಗೆಲ್ಲೋದಕ್ಕೆ ಭರ್ಜರಿ ಪ್ಲಾನ್ ಮಾಡ್ತಿದ್ದಾರೆ ಎಂಬ ಸುದ್ದಿಯೂ ಇದೆ. ಇದರ ಬಗ್ಗೆ ಮಾತನಾಡಿದ ಸುಮಲತಾ, ಯಾವ ಸಭೆಯೂ ನಡೆದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಸ್ಪರ್ಧೆ ಕುರಿತ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಗೆ ಕಿಡಿಕಾರಿದ ಸುಮಲತಾ, ಅವರ ಹೇಳಿಕೆ ನೋಡಿ ನಗು ಬಂತು, ಇದು ಇಮ್ಮೆಚ್ಯೂರ್ ಅಂತ ಹೇಳಿದ್ರು.
ನನಗೆ ನಿಜವಾಗ್ಲೂ ನಗು ಬಂತು. ಯಾಕೆಂದರೆ ಮೊನ್ನೆ ಅಷ್ಟೇ ಇಲ್ಲಿ ಸ್ಪರ್ಧೆ ಮಾಡಿದವರು ಮತ್ತೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಗಲೇ ರಾಮನಗರದಿಂದ ಸ್ಪರ್ಧೆಗೆ ರೆಡಿ ಆಗ್ತಿರೋದು ಯಾರು? ಅದು ನಿಮ್ಮ ಮುಂದೆ ಇದೆ. ಆಮೇಲೆ ನನ್ನ ಚುನಾವಣೆ 3.5 ವರ್ಷ ಹಿಂದೆ ನಾನು ಮೊನ್ನೆ ಅಷ್ಟೇ ನಿಮ್ಗೆ ಹೇಳಿದೆ, ನಾನು ಮಂಡ್ಯದಿಂದನೇ ರಾಜಕೀಯಕ್ಕೆ ಬರ್ತೀನಿ, ರಾಜಕೀಯ ಮಾಡಿದ್ರೆ ಮಂಡ್ಯದಿಂದಲೇ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಆವತ್ತೇ ನನಗೆ ಬ್ಯಾಂಗ್ಳೂರಿಂದ ನಿಂತ್ಕೊಳ್ಳಿ ಅನ್ನೋ ಆಫರ್ನ ನಾನು ಬಿಟ್ಟು, ನನ್ನ ಹತ್ರ ಏನೂ ಇಲ್ಲ, ನಾನು ಮಂಡ್ಯ ಎಲೆಕ್ಷನ್ ಯಾವ ರೀತಿ ನಾನು ಫೈಟ್ ಮಾಡಬೇಕು ಅನ್ನೋವಂಥ ಒಂದು ವಿಷಯ ನನಗೆ ಗೊತ್ತಿರಲಿಲ್ಲ. ಗೆಲ್ತೀನೋ ಸೋಲ್ತೀನೋ ಅದು ಆಮೇಲೆ. ಇಷ್ಟು ಇಲ್ಲದೆ ಏನು ಸಪೋರ್ಟ್ ಇಲ್ಲದೆ ಇದ್ದಾಗಲೇ ನಾನು ಬೆಂಗಳೂರು ಬೇಡ, ನಾನು ಮಂಡ್ಯನೇ ನಿಂತ್ಕೊತೀನಿ ಅಂದವಳು. ಇವತ್ತಿಗೆ ಒಂದು ಅಸ್ತಿತ್ವ ಅಂತ ಒಂದು ರಾಜಕಾರಣವಾಗಿ ಇದ್ದ ಮೇಲೆ ನಾನು ಯಾಕೆ ನನ್ನ ಮನಸ್ಸು ಬದಲಾವಣೆ ಮಾಡಬೇಕು? ತುಂಬ ಅದು ನನಗೆ ಅವ್ರು ಮಾಡಿರೋ ಸ್ಟೇಟ್ಮೆಂಟು ಒಂದು ತುಂಬ ಇಮ್ಮೆಚ್ಯೂರ್ ಆಗಿದೆ. ಒಂದು ಅವರು ನನ್ನ ಮಾತನ್ನು ಅವರೇನೋ ಸರಿಗೆ ಕೇಳಿಸ್ಕೊಂಡಿಲ್ವಾ ಏನೋ ಗೊತ್ತಿಲ್ಲ, ಯಾರ್ಯಾರೋ ಅವರು ಕಿವಿಗೆ ತುಂಬಿಸ್ತಾರೇನೋ ಇಂಥ ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಕೊಡಿ ಅಂತ. ಐ ಡೋಂಟ್ ಥಿಂಕ್ ಹಿ ಫಾಲೋಸ್ ಮಂಡ್ಯದಲ್ಲಿ. ಇದರ ಮಧ್ಯೆ ಮಂಡ್ಯದ ಗೌಡಗಿರಿಯ ಮಹದೇಶ್ವರ ದೇವಾಲಯದ ಉದ್ಘಾಟನೆ ವೇಳೆ ಸುಮಲತಾ ಎದುರೇ ಗಲಾಟೆ ನಡೆದಿದೆ. ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಕೈ ಮಿಲಾಯಿಸಿದ್ದಾರೆ. ಪೋಸ್ಟರ್ಗಳಲ್ಲಿ ಜೆಡಿಎಸ್ನವರ ಫೋಟೋ ಹಾಕಿಲ್ಲ, ಕೇವಲ ಕಾಂಗ್ರೆಸ್ ನಾಯಕರ ಹಾಗೂ ಸುಮಲತಾ ಫೋಟೋ ಹಾಕಿದ್ದೀರಾ ಅಂತ ಜೆಡಿಎಸ್ ಕಾರ್ಯಕರ್ತರು ಕಿರಿಕ್ ಮಾಡಿದರು. ಕಾರ್ಯಕರ್ತರ ನಡುವೆ ಕಿತ್ತಾಟ ನಡೆದಿದ್ದಕ್ಕೆ ಸುಮಲತಾ ವೇದಿಕೆಯಿಂದ ಕೆಳಗಿಳಿದರು. ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಹಾವೇರಿಯಲ್ಲಿ ಕುಕ್ಕರ್ ಪಾಲಿಟಿಕ್ಸ್ ಜೋರಾಗಿದೆ. ಮಾಜಿ ಸಚಿವ ಹಾಗೂ ಪರಿಷತ್ ಸದಸ್ಯ ಆರ್ ಶಂಕರ್ ಮತದಾರರಿಗೆ ಕುಕ್ಕರ್ ಗಿಫ್ಟ್ ನೀಡಿದ್ದಾರೆ. ಮನೆ ಮನೆಗೆ ಮೊದಲು ಆರ್ ಶಂಕರ್ ಬೆಂಬಲಿಗರು ಕೂಪನ್ ನೀಡಿದ್ರು. ಆ ಬಳಿಕ ಕೂಪನ್ ತೋರಿಸಿದವರಿಗೆ ಕುಕ್ಕರ್ ನೀಡಲಾಗಿದೆ. ಸದಾ ನಿಮ್ಮ ಸೇವೆಗಾಗಿ ನಿಮ್ಮ ಮನೆ ಮಗ ಆರ್ ಶಂಕರ್ ಅಂತ ಕುಕ್ಕರ್ ಮೇಲೆ ಬರೆಸಲಾಗಿದೆ. ಬೆಳಗಾವಿ ಗ್ರಾಮೀಣ ಆಯಿತು, ಇದೀಗ ಬೆಳಗಾವಿ ಉತ್ತರದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಹಾಲಿ ಶಾಸಕ ಅನಿಲ್ ಬೆನಕೆ ವಿರುದ್ಧ ತೊಡೆ ತಟ್ಟಿರೋ ಮುರುಗೇಂದ್ರ ಗೌಡ ಪಾಟೀಲ್ ಅರಿಶಿನ ಕುಂಕುಮ ಕಾರ್ಯಕ್ರಮ ಮಾಡಿ ಮಹಿಳೆಯರಿಗೆ ಗಿಫ್ಟ್ ವಿತರಿಸಿದ್ದಾರೆ. ಸಚಿವ ಸುನಿಲ್ ಕುಮಾರ್ ವಿರುದ್ಧ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸಿಡಿದೆದ್ದಿದ್ದಾರೆ. ಕಾರ್ಕಳ ಕ್ಷೇತ್ರದಲ್ಲಿ ಸುನಿಲ್ ಕುಮಾರ್ ವಿರುದ್ಧ ಸ್ಪರ್ಧಿಸುವುದಾಗಿ ಹೇಳಿದ್ದಾರೆ. ಅವರನ್ನ ನಾನು ಶಿಷ್ಯ ಅಂತ ಹೇಳಲು ಹಿಂದೇಟು ಹಾಕ್ತೇನೆ. ನಿಮಗೆ ಭ್ರಮ ನಿರಸನ ಆಗಿದೆ, ನೀವು ದಾರಿ ತಪ್ಪಿದ್ದೀರಿ. ನಿಜವಾದ ಪ್ರಾಮಾಣಿಕತೆ ಇದ್ರೆ ನೀವು ಕ್ಷೇತ್ರ ತ್ಯಾಗ ಮಾಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೂಲಕ ಒಂದು ಮೇಲೆ ಬಂದಂತಹ ವ್ಯಕ್ತಿ ಒಬ್ಬ ಶಾಸಕರಾದರು. ಇನ್ನು ಕಾರ್ಕಳದಲ್ಲಿ ಉನ್ನತಿ ಆಗುತ್ತೆ, ಕಾರ್ಕಳದ ಒಂದು ಯೋಗ್ಯವಾದಂತಹ ಹಿಂದೂ ಕಾರ್ಯಕರ್ತರ ನಿರ್ಮಾಣ ಆಗತ್ತೆ, ಹಿಂದುತ್ವ ಒಂದು ವೈಭವದಿಂದ ಬರುತ್ತೆ ಅಂತನ್ನುವಂಥದ್ದು ಆಶಯ ಇಟ್ಟುಕೊಂಡು ನನಗೆ ಅವತ್ತಿನ ದಿನದಲ್ಲಿ ನನಗೆ ಗೌರವ ಇತ್ತು, ಅವತ್ತಿನ ನನಗೆ ಆನಂದ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ರೊಚ್ಚಿಗೆದ್ದಿದ್ದಾರೆ. 4 ದಿನದಿಂದ ಹಗಲು ರಾತ್ರಿ ಪ್ರತಿಭಟನೆ ನಡೆಸಿದ್ದ ಅಂಗನವಾಡಿ ಕಾರ್ಯಕರ್ತೆಯರು ಸಚಿವರ ಆಶ್ವಾಸನೆ ಮೇರೆಗೆ ಮನೆಗೆ ಹೋಗಿದ್ರು. ಆದರೆ ಇಂದಿನಿಂದ ಮತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಿಐಟಿಯು ಸಂಘಟನೆ ಪ್ರತಿಭಟನೆ ನಡೆಸ್ತಾ ಇದೆ. ರಾಜ್ಯದ ಮೂಲೆ ಮೂಲೆಯಿಂದ 10,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರು ಆಗಮಿಸಿದ್ದಾರೆ. ಬೇಡಿಕೆ ಈಡೇರಿಸುವವರೆಗೂ ಕೂಡ ಮುಷ್ಕರ ನಿಲ್ಲಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣದ ಕಿಂಗ್ ಪೇನ್ ಡಿಆರ್ ಪಾಟೀಲ್ ನ್ಯಾಯಾಲಯದ ಮುಂದೆ ಶರಣಾಗಿದ್ದಾನೆ. ಸಿಐಟಿ ಅಧಿಕಾರಿಗಳನ್ನ ತಳ್ಳಿ ಓಡಿ ಹೋಗಿದ್ದ ಪಾಟೀಲ್ ಇವತ್ತು ಕಲಬುರಗಿ ಜಿಲ್ಲಾ ನ್ಯಾಯಾಲಯದ ಮುಂದೆ ಶರಣಾಗಿದ್ದಾನೆ. ಕಾಲ್ ರಿಸೀವ್ ಮಾಡದಿದ್ರೆ ಪದೇ ಪದೇ ಕಾಲ್ ಮಾಡ್ತಾ ಇದ್ಲು. ಜಾಕ್ವೆಲಿನ್ ಜೊತೆಗಿನ ಸ್ನೇಹ ಮುರುತ್ಕೋ ಅಂತ ಹೇಳ್ತಾ ಇದ್ಲು ಅಂತ ಸುಕೇಶ್ ಬರೆದಿದ್ದಾರೆ. ರಿಯಲ್ ಸ್ಟಾರ್